ಬೆಂಗಳೂರಿನ ಬೈಗೂರು ಸರ್ಕಾರಿ ಶಾಲೆಯಲ್ಲಿ ಇತ್ತೀಚೆಗಷ್ಟೇ ಮಕ್ಕಳಿಂದ ಮಲತ್ಯಾಜ್ಯ ಸ್ವಚ್ಛ ಮಾಡಿಸಿ ಸರ್ಕಾರಿ ಶಾಲೆ ಶಿಕ್ಷಕಿ ಸಸ್ಪೆಂಡ್ ಆಗಿದ್ರು. ಈ ಪ್ರಕರಣ ಮಾಸೋ ಮುನ್ನ ಮತ್ತೊಂದು ಶಾಲೆಯಲ್ಲಿ ಇಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಸಾಲು ಸಾಲು ಘಟನೆಗಳಿಂದ ಎಚ್ಚೆತ್ತ ಶಿಕ್ಷಣ ಇಲಾಖೆ ತುರ್ತು ಸುತ್ತೋಲೆಯನ್ನು ಹೊರಡಿಸಿದೆ. ಪೆನ್ನು ಪುಸ್ತಕ ಹಿಡಿಬೇಕಿದ್ದ ಕೈಯಲ್ಲಿ ಪೊರ್ಕೆ ಇದೆ. ಓದಲು ಶಾಲೆಗೆ ಬಂದ ಮಕ್ಕಳು ಶೌಚಾಲಯ ಕ್ಲೀನ್ ಮಾಡ್ತಿದ್ದಾರೆ. ಶಿಕ್ಷಕರ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳಿಂದಲೇ ಶೌಚಗುಂಡಿ ಬಳಿ ಸ್ವಚ್ಛಗೊಳಿಸಿದ ಆರೋಪ. ಶಾಲೆಯ ಶಿಕ್ಷಕರಿಂದ ವರದಿ ಕೇಳಿದ ಶಿಕ್ಷಣ ಇಲಾಖೆ. ಯಲಹಂಕ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರ ವಿರುದ್ಧ ಪೋಷಕರು ಕೆರಳಿದ್ದಾರೆ. ಯಾಕಂದ್ರೆ ಮಾರ್ಚ್ 6ರಂದು ಶಾಲೆ ಶಿಕ್ಷಕರೇ ಮುಂದೆ ನಿಂತು 7 ವಿದ್ಯಾರ್ಥಿಗಳಿಂದ ಶೌಚಗುಂಡಿಯಿಂದ ಹೊರಬರುತ್ತಿದ್ದ ಗಲೀಜನ್ನ ಸ್ವಚ್ಛ ಮಾಡಿಸಿದ್ದಾರೆ. ಈ ಬಗ್ಗೆ ಆರ್ಟಿಐ ಕಾರ್ಯಕರ್ತರೊಬ್ಬರು ವಿಡಿಯೋ ಸಮೇತ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಿದ್ದು ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇವತ್ತು ಶಾಲೆ ಬಳಿ ದೂರುದಾರರು ಆಗಮಿಸಿದ್ರು. ಈ ವೇಳೆ ಮುಖ್ಯ ಶಿಕ್ಷಕಿ ಜೊತೆ ವಾಗ್ವಾದ ನಡೆಯಿತು. ತುಂಬ ಸೂಕ್ಷ್ಮವಾದಂಥ ವಿಚಾರ. ಈ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಿಂದ ಮತ್ತು ರಾಜ್ಯ ಸರ್ಕಾರದಿಂದ ಎಷ್ಟೇ ಆದೇಶಗಳು ಸುತ್ತೋಲೆಗಳು ಹೊರಡಿಸಿದ್ರೆ ಕೂಡ ಹೈಕೋರ್ಟ್ ಆದೇಶ ಸಹ ಮಾಡಿದೆ ಮಕ್ಕಳ ಕೈಲಿ ಈ ಥರ ಹೀನಾಯ ಕೆಲಸಗಳನ್ನು ಮಾಡಿಸ್ಬಾರ್ದು ಅಂತೇಳಿ ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸವನ್ನು ವಿದ್ಯಾವಂತರಾದ ಶಿಕ್ಷಕರು ಮಾಡ್ತಾ ಇರೋದು ತುಂಬ ಒಂದು ದೊಡ್ಡ ಅನ್ಯಾಯ. ಟಿವಿ9ನಲ್ಲಿ ಈ ಬಗ್ಗೆ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಶಿಕ್ಷಣ ಇಲಾಖೆ ಸಹ ಶಿಕ್ಷಕರಿಂದ ವರದಿ ಕೇಳಿದೆ. ಇದರ ಬೆನ್ನಲ್ಲೇ ಇಂದು ಶೌಚಗುಂಡಿಯ ಬಳಿ ಸ್ವಚ್ಛಗೊಳಿಸಲಾಗಿದೆ. ಇನ್ನು ಶಾಲೆಯಲ್ಲಿ ಶಾರದಾ ಪೂಜೆ ಇದ್ದ ಕಾರಣ ಮಕ್ಕಳು ಮತ್ತು ಶಿಕ್ಷಕರು ಶಾಲೆ ಆವರಣದ ಜೊತೆ ಶೌಚಾಲಯದ ಬಳಿಯೂ ಸ್ವಚ್ಛತೆ ಮಾಡಿದ್ರು. ಆದರೆ ಅಲ್ಲಿ ಯಾವುದೇ ಮಲಾಮೂತ್ರ ಇರಲಿಲ್ಲ. ಈ ವಿಡಿಯೋ ತೆಗೆದು ಸಹಶಿಕ್ಷಕಿ ರಾಧಾಬಾಯಿ ನಮ್ಮ ಮೇಲೆ ಆರೋಪ ಬರುವಂತೆ ಮಾಡಿದ್ದಾರೆಂದು ಮುಖ್ಯ ಶಿಕ್ಷಕಿ ಕಿಡಿಕಾರಿದ್ದಾರೆ. ನಾನು SLC ಎಕ್ಸಾಮು ಮೀಟಿಂಗ್ಗೆ ನಾನು 6ನೇ ತಾರೀಕಿಗೆ ಹೋಗಿದ್ದೆ. ಇಲ್ಲಿ ಹಿರಿಯ ಸಹಾಯಕ ಶಿಕ್ಷಕರಿಗೆ ನಾನು ಚಾರ್ಜ್ ಹಾಕಿ ಹೋಗಿದ್ದೆ. ಇಲ್ಲಿ ಎಲೆಗಳು ಉದುರಿರೋದನ್ನು ಕಸ ಗುಡಿಸಿದ್ದಾರೆ. ಶಿಕ್ಷಕರು ಒಬ್ಬಲ್ಲಿ ಸಂಗೀತ ಅಂತೇಳಿ ರಾಧಾಬಾಯಿ ಅಂತೇಳಿ ಸಂಗೀತ ಶಿಕ್ಷಕರು ಉದ್ದೇಶಪೂರ್ವಕವಾಗಿ ಅದನ್ನು ವಿಡಿಯೋ ಮಾಡಿಕೊಂಡು ಅದನ್ನು ವೈರಲಲ್ಲಿ ಕಳಿಸಿದ್ದಾರೆ. ಪಿಟ್ಗುಂಡಿ ಇರುವಂಥದ್ದು ಟಾಯ್ಲೆಟ್ ರೂಮ್ನ ಸೈಡಲ್ಲಿ ಹಿಂಭಾಗದಲ್ಲಿದೆ. ವಿದ್ಯಾರ್ಥಿಗಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದ್ರೆ ಶಿಕ್ಷಕರ ಮೇಲೆ ಕೇಸ್. ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ ಪ್ರಕಟ. ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಂದ ಶೌಚಾಲಯ ಸ್ವಚ್ಛತೆ ಪ್ರಕರಣಗಳು ಪದೇ ಪದೇ ಮರುಕಳಿಸುತ್ತಿದ್ದಂತೆ ಶಿಕ್ಷಣ ಇಲಾಖೆ ಎಚ್ಚೆತ್ತಿದ್ದು ಸುತ್ತೋಲೆ ಹೊರಡಿಸಿದೆ. ಶಿಕ್ಷಕರು ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದ್ರೆ ಅಂತಹ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. FIR ದಾಖಲಿಸಲಾಗುತ್ತೆ. ಸಂಬಂಧಿಸಿದ ಶಾಲಾ ಶಿಕ್ಷಣಾಧಿಕಾರಿ ಶಾಲಾ ಮುಖ್ಯ ಶಿಕ್ಷಕರನ್ನ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಅಂತ ತುರ್ತು ಆದೇಶ ಪ್ರಕಟಿಸಿದೆ. ನವೀನ್, ಟಿವಿ9, ದೇವನಹಳ್ಳಿ.